ರೂಪಾಯಿ ಕೊಡುವಾಗ 20 ರೂಪಾಯಿಗೆ ಸಿಗಬೇಕು. ಆ ವ್ಯವಸ್ಥೆ ಅದರ ಆಗಬೇಕು. ಸರಿ, ನನಗೆ ನೀವು ಖರ್ಚು ಮತ್ತು ವೆಚ್ಚಗಳನ್ನು ಮಂಡಿಸಿದ್ದೀರಾ. ಅದರ ನಂತರ ನೀವು 1 ನಿಮಿಷ ಆದರೂ ಕೇಳಬೇಕಿತ್ತು, ಯಾರಿಗಾದರೂ ಏನು ಕೇಳೋದಕ್ಕೆ ಉಂಟಾ ಅಂತ ಹೇಳಿ ಅವಕಾಶ ಕೊಡಲಿಲ್ಲ. ಮತ್ತೆ ಅಲ್ಲಿ ನೋಡಲ್ ಆಫೀಸರ್ ಮತ್ತು ಉಪಾಧ್ಯಕ್ಷರಿಗೆ ಮಾತ್ರ ನೀವು ಖರ್ಚು ವೆಚ್ಚ ಕೊಡೋದಲ್ಲ, ಅಟ್ಲೀಸ್ಟ್ ಒಂದು 10 ಪ್ರತಿಗಳನ್ನ ಅದನ್ನು ಹಂಚಬೇಕು. ನಾವು ಎಲ್ಲರಿಗೂ ಬಿಡಿ ಅಂತ ಹೇಳೋದಿಲ್ಲ, ನಾವು ಸಹ ನೋಡ್ಬೋದು. ಏನು ನಾವು ಕಂಪ್ಯೂಟರ್ ಅಲ್ಲ, ನೀವೇನು ಅಲ್ಲಿ ಹೇಳ್ತಾ ಇದ್ದೀರಿ ನಾವು ತಲೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ. ಮುಂದಿನ ಗ್ರಾಮ ಸಭೆಗೆ ಈ ವ್ಯವಸ್ಥೆ ಆದರೆ ಒಳ್ಳೆಯದು. ಇದು ಮುಂಚಿತವಾಗಿ ನೀವು ಹೇಳಿದ್ದಕ್ಕೆ ನಾವು ಎಷ್ಟು ಬದ್ಧರಾಗ್ತೀವಿ. ಸರಿ ಸರ್, ನನಗೆ ಒಂದು ಕ್ಲಾರಿಫಿಕೇಶನ್ ಬೇಕು. ಅದರಲ್ಲಿ ಕಚೇರಿ ಶುಚಿತ್ವ ಸಿಬ್ಬಂದಿಗೆ ನೀವೇನು ಪೇಮೆಂಟ್ ಅಂತ ಹೇಳ್ತೀರಿ, ಅದು ಸಪ್ರೇಟಾಗಿ ಒಂದು ನಾನು 2-3 ವರ್ಷದ ಹಿಂದೆ ಇದು ನಮ್ಮ ಪಂಚಾಯತ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತೆಗೆದುಕೊಂಡಿದ್ದೆ RTIಯಲ್ಲಿ. ಅದರಲ್ಲಿ ಪಂಚಾಯತ್ ಸಿಬ್ಬಂದಿಗೆ ಇದು ಪಂಚಾಯತಿಗೆ ಶುಚಿತ್ವ ಸಿಬ್ಬಂದಿಯೇ ಇದ್ದಾರೆ. ಅದಿರುವಾಗ ಹೊರಗಿನ ಸಿಬ್ಬಂದಿ ಬಂದು ಯಾಕೆ ಪಂಚಾಯತನ್ನು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ? ನೀವೇ ಅಪಾಯಿಂಟ್ ಮಾಡಿದ್ದೀರಾ ಗ್ರಾಮ ಇದು ಮಾಡ್ಬೇಕಂತ ಹೇಳೋದಕ್ಕೆ ಮುಂಚೆ ಏನಂತಂದರೆ ಮುಂಚಿನ ದಿನಗಳಿಂದಲೇ ಇದು ಅವರು ನೇಮಕ ಇದು ಏನೋ ತಾತ್ಕಾಲಿಕವಾಗಿ ಆದರೂ ತಾತ್ಕಾಲಿಕ ನೇಮಕ ಅಂತಲೇ ಇದು ಮಾಡಬೇಕಾಗುತ್ತೆ. ಅವರು ಪರ್ಮನೆಂಟ್ ಸಿಬ್ಬಂದಿ ಅಲ್ಲ. ಯಾವ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗಿದೆ ತಾತ್ಕಾಲಿಕ ಸಿಬ್ಬಂದಿ? ಅಲ್ಲ, ಈ ಗ್ರಾಮ ಸಭೆಯಲ್ಲಿ ಪ್ರಶ್ನೆ ಬಂದಿದ್ದರಿಂದ ನಾನು ಇಲ್ಲಿ ನಿರ್ಣಯ ಮಾಡ್ಬೋದು ಅಂತ ಹೇಳಿದೆ ಅಷ್ಟೇ. ಪ್ರಶ್ನೆ ಅಲ್ಲ, ನೀವು ಮಾಡುವ ಅವ್ಯವಹಾರಗಳನ್ನು ನಾನು ಹೇಳಿದ್ದು. ಅವ್ಯವಹಾರ ಅಂತ ಖಂಡಿತ ಅಲ್ಲ. ಯಾಕಂದರೆ ಈಗ ನೋಡಿ, ಇದ್ರ ಬಗ್ಗೆ ಹಿಂದಿನ ಇವರೇ ಉತ್ತರ ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಈಗ ಸ್ವಚ್ಛತೆಗಾರ ಸಿಬ್ಬಂದಿ ನಾನು ಬಂದಾಗಲೂ ಕೂಡ ನಾನು ಸಭೆಯಲ್ಲಿ ತಿಳಿಸಿದ್ದೀನಿ. ನಾನು ಮೊದಲನೇ ಸಭೆಯಲ್ಲಿ ಕೂಡ ನಾನು ತಿಳಿಸಿದ್ದೀನಿ. ಈಗ ಹೆಚ್ಚುವರಿಯಾಗಿ ಸ್ವಚ್ಛತೆಗಾರ ಸಿಬ್ಬಂದಿಯನ್ನು ಈಗ ಅಪಾಯಿಂಟ್ ಮಾಡಲಿಕ್ಕಿಲ್ಲ. ಈಗಾಗಲೇ ನಮ್ಮ 5 ಪ್ಯಾಟರ್ನ್ ಏನು ಸ್ಟಾಫ್ ಪ್ಯಾಟರ್ನ್ ಇದೆ, ಅದರಲ್ಲೇ ಸ್ವಚ್ಛತೆಗಾರರು ಅಂತ ಇರ್ತಾರೆ. ಅದರಿಂದ ಅವರೇ ನಿರ್ವಹಿಸಬೇಕು ಅಂತ ನಾನು ಸಭೆಯಲ್ಲಿ ತಿಳಿಸಿದ್ದೀನಿ. ಈ ರೀತಿಯ ಉತ್ತರ ಕೊಟ್ಟರೆ ಅದು ತಪ್ಪಾಗ್ತದೆ. ನಾಗರಿಕ ಸನ್ನದ ಪ್ರಕಾರ ನಿಮ್ಮಲ್ಲಿ ನೋಡಲ್ ಅಧಿಕಾರಿಯವರೇ, ನಾಗರಿಕ ಸನ್ನದು ನನ್ನಲ್ಲಿ ಉಂಟು ಅಂಟಡಿ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ. ಅದರಂತೆ ಇವರಲ್ಲಿ ಶುಚಿತ್ವ ಕ್ಲೀನಿಂಗ್ಗಾಗಿ ಸ್ಟಾಫ್ ಆಲ್ರೆಡಿ ಅಪಾಯಿಂಟ್ಮೆಂಟ್ ಇದ್ದಾರೆ ಜಿಲ್ಲಾ ಪಂಚಾಯತಿಂದ, ಪಂಚಾಯತ್ ರಾಜ್ ನಿಯಮಾವಳಿಯಂತೆ. ನೀವು ಆ ರೀತಿ ಆನ್ಸರ್ ಮಾಡಿದರೆ ಇದು ಕ್ರಾಸ್ ಹೋಗುತ್ತೆ. ಮತ್ತು ನೀವೇನು ಮಾಡ್ತೀರಿ, ಇರುವ ಸಿಬ್ಬಂದಿಯನ್ನು ಮತ್ತೊಂದು ಕಡೆ ಉಪಯೋಗ ಮಾಡ್ತೀರಾ ನನಗೆ ಗೊತ್ತು. ನಾನು ಆ ವಿಷಯ ಹೇಳೋದಿಲ್ಲ. ಆ ಸತ್ಯ ಬರಬೇಕು ಹೊರಗಡೆ. ಯಾರಿಗೆ ಏನು ಹುದ್ದೆ ಉಂಟು ಆ ಹುದ್ದೆಯಲ್ಲಿ ಅವರೇ ಇರಬೇಕು. ಒಬ್ಬರಿಗೆ 4,000 ಸಿಗೋದ್ರಿಂದ ಒಂದು ಕುಟುಂಬ ನಡೆಯುತ್ತದೆ, ನಾನು ಅದಕ್ಕೆ ಸಪೋರ್ಟ್ ಮಾಡ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಆ ರೀತಿ ನೀವು ಹೇಳಿದರೆ ನಡೆಯೋದಿಲ್ಲ. ಹಿಂದಿನವರು ಮಾಡಿದ್ದಾರೆ, ನಾನು ಜವಾಬ್ದಾರನಲ್ಲ ಅಂತ ಹೇಳಿದರೆ ನೀವು ಅಧಿಕಾರ ತೆಗೆದುಕೊಂಡಿದ್ದೀರಿ. ಅಧಿಕಾರ ತೆಗೆದುಕೊಂಡ ನಂತರ ಅಲ್ಲಿ ಏನು ಅವ್ಯವಹಾರ ಇದೆ, ಏನಿದೆ, ಅದಕ್ಕೆ ಆನ್ಸರ್ ಏನು ನೀವು ಮತ್ತೆ ಏನಾದರೆ ಅದಕ್ಕೆ ಸರಿ ಮತ್ತೊಬ್ಬರು ಜವಾಬ್ದಾರ ಆಗ್ತಾರೆ, ಅದು ಒಪ್ಪಿಕೊಳ್ತೇನೆ. ಸ್ಟಾಫ್ನ ಮಾಡಿಕೊಂಡು ಅದನ್ನು ಅಪ್ರೋಲ್ ಕಳಿಸ್ಬೇಕು. ನೀವು ಹೆಚ್ಚುವರಿ ಬೇಕು ಅಂತ ಸ್ವಚ್ಛತೆಗಾರ ಅಂತ ಒಂದು ಅವರೊಬ್ಬರು ಸ್ಟಾಫ್ ನಿಮ್ಮಲ್ಲಿ ಇದ್ದಾರೆ ಅಂದಮೇಲೆ ನೀವು ಮತ್ತೊಬ್ಬರಿಗೆ ಆ ಥರ ಕೊಡೋದು ತಪ್ಪಾಗುತ್ತೆ. ನಿಮಗೆ ಅವಶ್ಯಕತೆ ಇದ್ದರೆ ನೀವು ಅದಕ್ಕೆ ಕರೆಕ್ಟಾದ ಒಂದು ಪ್ರೊಸೀಡಿಂಗ್ಸನ್ನು ಮಾಡಿಕೊಡಿ, ಇಲ್ಲ ಅದಕ್ಕೆ ಪರ್ಮಿಷನ್ ತಗೊಳ್ಳಿ. ಈಗ ಅವ್ರು ಏನು ಕೇಳ್ತಿರೋದು ಅವ್ರು ಕರೆಕ್ಟಾಗಿದೆ. ಈಗ ಇಷ್ಟು ಸ್ಟಾಫ್ ಪ್ಯಾಟರ್ನ್ ಇದೆ, ಇಷ್ಟು ಜನ ಇಲ್ಲಿ ವರ್ಕ್ ಮಾಡ್ತಿದ್ರೆ ಅದರಲ್ಲಿ ಆ ಪೋಸ್ಟಿಗೆ ಒಬ್ಬರು ಜನ ಇದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಅವರು ಅದನ್ನೇ ಕೆಲಸ ಮಾಡಬೇಕು. ಮತ್ತು ಅವರ ಕೆಲಸ ಮಾಡಿದ್ದಕ್ಕೆ ನೀವು ಬೇರೆಯವರಿಗೆ ಆ ಥರ ಸ್ಯಾಲ್ರಿ ಕೊಡೋ ತಪ್ಪಾಗುತ್ತೆ. ಅದಕ್ಕೆ ನೋಡಿ, ನೀವು ಕರೆಕ್ಟಾಗಿ ಅದು ಸ್ಟಾಫ್ ಪ್ಯಾಟರ್ನ್ ಏನಿದೆ, ನಿಮ್ಗೆ ಏನು ZP ಇಂದ ಆಗಿದೆ ಅದರ ಪ್ರಕಾರ ಮಾಡಿಸಿ. ಇಲ್ಲ ನಿಮ್ಗೆ ಹೆಚ್ಚುವರಿ ಬೇಕು ಅಂತಂದರೆ ಮತ್ತೆ ನೀವು ಜಿಲ್ಲಾ ಪಂಚಾಯತಿಂದ ಪರ್ಮಿಷನ್ ತಗೊಂಡು ಕ್ರಮ ವಹಿಸಬೇಕು. ಅದು ನಿಮ್ಮ ಸಾಮಾನ್ಯ ಸಭೆಯಲ್ಲಿ ಕೂಡ ನಿರ್ಣಯ ಆಗಬೇಕು, ಪ್ರೊಸೀಡಿಂಗ್ಸ್ ಆಗಬೇಕು. ಇವತ್ತರಲ್ಲಿ ಸೇರಿಸ್ತೀವಿ ನಾವು, ಇವತ್ತರಲ್ಲಿ ಖಂಡಿತ ಸೇರುತ್ತೆ. ಅದು ಮತ್ತೊಂದು ಶಾಲೆಗೆ ಕ್ರೀಡಾ ಸಾಮಗ್ರಿ ಖರೀದಿ ಅಂತ ಹೇಳಿಕೊಂಡು ಬಂದಿದೆ. ನಮ್ಮ ಅಂಟಾಡಿ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿ ಎಷ್ಟು ಶಾಲೆಗಳಿವೆ? 4 ಶಾಲೆಗಳು. ಅವರಿಗೆ ಕೂಡ ಕೊಡ್ಲಿಕ್ಕೆ ಉಂಟು. ನಾವು ಬೇಡಿಕೆ ಕೊಟ್ಟ ಮೇಲೆ ಅದರ ಮೇಲೆ ನಾವು ಆಟ ಸಾಮಾನು ಕೊಡೋದು. ಈಗ ಮುಖ್ಯಮಂತ್ರಿಗೆ ಮೊದಲು ಕೊಟ್ಟಿದ್ದಾರೆ, ಆಮೇಲೆ ಅವ್ರಿಗೆ ಕೊಟ್ಟಿದೆ. ಈಗ ಕಿನಿಬಿಟ್ಟು ಅವ್ರಿಗೆ ಬೇಡಿಕೆ ಕೇಳಿದ್ದಾರೆ, ಅವ್ರಿಗೆ ಕೊಡ್ಲಿಕ್ಕೆ ಉಂಟಂತ ಮೊನ್ನೆ ಮಾತಾಡ್ತಿದ್ದೀವಿ ಮೀಟಿಂಗ್. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಸರ್ಕಾರದಿಂದ ಬೇಕಾದಷ್ಟು ಅನುದಾನ ಬರ್ತದೆ. ಒಂದು. ಎರಡನೇದು, ಒಂದೊಂದು ಶಾಲೆಯಲ್ಲಿ ಸಾಧಾರಣ 2, 3, 4 ಸ್ಟಾಫ್ ಇರ್ಬೋದು ಅಲ್ವಾ, ಟೀಚರ್ಸ್ ಇರ್ಬೋದು. ಒಬ್ಬರಿಗೆ ನಾನು ಜನರಲ್ಲಿ ಹೇಳುದು 70,000ವರೆಗೆ ವೇತನ ಬರುತ್ತದೆ. ನಾವು ಸಮಾಜಕ್ಕೆ ಅಂತ ಹೇಳಿಕೊಂಡು 5% ಇಟ್ಟರು 70,000 5% ಇಟ್ಟರು ಎಷ್ಟು ಸಾವಿರ ಆಗ್ತದೆ. ನಮ್ಮ ಇವಾಗ ನಾವು ಹೋಗುವ ರಸ್ತೆಯ ಒಂದು ಬದಿಯಲ್ಲಿ ಒಂದು ಚರಂಡಿ ಮಾಡುವ ತಾಕತ್ತು ನಮಗಿಲ್ಲ. ಆ ಶಾಲೆಗೆ ನಾವು 20,000 30,000 ಕೊಡುವಂಥ ಉದಾಹರಣೆ ಯಾಕೆ ತೋರಬೇಕು? ಇವಾಗ ನಾವು ಹೋಗ್ತೇವೆ, ನೀರಿನಲ್ಲಿ ನಡೆದುಕೊಂಡು ಹೋಗ್ತೇವೆ.
4 ಶಾಲೆ ಇರುವಾಗ ಒಂದು ಶಾಲೆ ಅವರು ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿಕೊಂಡು ಆ ಶಾಲೆಗೆ ನಾವು ಕೊಡುವಂತ ಔದಾರ್ಯ ನಮ್ಮಲ್ಲಿರುವಂಥದ್ದು ಉತ್ತಮ. ಆದರೆ ಮೊದಲು ಎಲ್ಲಿಗೆ ಬರಬೇಕು ಅಲ್ಲಿ ಹೋಗ್ಬೇಕಲ್ಲ, ಅದಕ್ಕೆ ಅಂತ ಪ್ರೊವಿಷನ್ ಇಲ್ಲ. ಪಂಚಾಯತ್ ರಾಜ್ನಲ್ಲಿ ನಾವು ಶಾಲೆಗೆ ಕ್ರೀಡಾ ಸಾಮಗ್ರಿಗೆ ಪರ್ಚೇಸ್ ಮಾಡೋದಕ್ಕೆ ಕೊಡೋದಕ್ಕೆ ಯಾವ ಕಾಲದಲ್ಲೂ ಅವಕಾಶ ಇಲ್ಲ. ಈಗ 2% ಅಂತ ನಾವು ಕ್ರೀಡೆ ಮತ್ತು ಕ್ರೀಡೆ ಏನು ಅದಕ್ಕೆ ಸಂಬಂಧಪಟ್ಟಂಥ ಏನು ಖರ್ಚು ವೆಚ್ಚಗಳಿರ್ತವೆ 2% ನಾನು ರಿಸರ್ವ್ ಮಾಡಲಿಕ್ಕಿದೆ. ಯುವಜನ ಮತ್ತು ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಸುತ್ತಲೇ ಉಂಟು. ಅದರಲ್ಲಿ ನಾವು ಗ್ರಾಮ ಪಂಚಾಯತ್ಗಳಲ್ಲಿ ಶೇಕಡ ಓನ್ ಫಂಡಿಗೆ ಮಾತ್ರ ಎಷ್ಟು ನಮ್ಮ ನಿಧಿ ಇದೆಯಲ್ಲ, ನಿಧಿ 2 ಸ್ವಂತ ಏನು ಅನುದಾನ ಇದೆಯಲ್ಲ, ಸ್ವಂತ ತೆರಿಗೆ ಇದರದ್ದು, ಅದರಲ್ಲಿ ನಾವು ಶೇಕಡ 2% ನಾವು ಅನುದಾನವನ್ನು ಏನು ಮೀಸಲಿರಿಸಲಿಕ್ಕೆ ಅವಕಾಶ ಇದೆ. ಶೇಕಡ 2 ಸ್ವಂತ ಅನುದಾನದಲ್ಲಿ ನಾವು ಕೊಡಬಹುದು ಅಂತ ಖಂಡಿತ. ಇವಾಗ ನೀವು ಅವಾಗ ಹೇಳಿದಿರಾ ಮನೆ ತೆರಿಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಹೇಳ್ಕೊಂಡು ಅಲ್ವಾ, ಎಷ್ಟು ಪರ್ಸೆಂಟೇಜ್ ಬಾಕಿ ಇದೆ ಬರುವುದಕ್ಕೆ, ನಮಗೆ ಎಷ್ಟು ಲಕ್ಷ ಬರಬೇಕಿದ್ದು ಎಷ್ಟು ಲಕ್ಷ ಬಂದಿದೆ? ಈಗ ನಮಗೆ ಇನ್ನೊಂದು 2,95,000 ತನಕ ಬಾಕಿ ಇರ್ಬೋದು ಅಂದಾಜು. 3 ಲಕ್ಷ ಬಾಕಿ, 3 ಲಕ್ಷ ಇದೆ ಅಂದಾಜು. ಓಕೆ, ನೀವು ಇವಾಗ ಪರ್ಸೆಂಟೇಜ್ ಯಾವ ಆಧಾರದ ಮೇಲೆ ತೆಗೆದಿದ್ದೀರಿ? ಇವಾಗ ಬಂದ ಹಣದ ಮೇಲೆ ನೀವು ಪರ್ಸೆಂಟೇಜ್ ತೆಗೆದಿದ್ದೀರಾ? ಇಲ್ಲ, ಏನಂತಂದ್ರೆ ಈಗ ನಮಗೆ ಪರ್ಸೆಂಟೇಜ್ ಅಂತಂದ್ರೆ ಪಂಚತಂತ್ರದಲ್ಲಿ ಸೇರ್ಪಡೆಯಾಗಿರುವಂಥ ಆಸ್ತಿಗಳು ಬೇರೆ ಇದ್ದಾವೆ. ಪಂಚತಂತ್ರದ ಎಲ್ಲ DCBಯಲ್ಲಿ ಎಲ್ಲ ಆಸ್ತಿಗಳು ಬರ್ತವೆ. ಬಟ್ ಆದರೆ ಪಂಚತಂತ್ರ ಪ್ರಾಪರ್ಟೀಸ್ ಅಂತ ಬಂದರೆ ಅದರಲ್ಲಿ ನಮಗೆ ತೋರಿಸುವಂಥ ಮಾಹಿತಿನೇ ಬೇರೆ. ಓಕೆ ಸರ್, ಸೊ ಹಂಗಾಗಿ ಓಕೆ. ಮತ್ತು JJM ನಲ್ಲಿ ನೀವು ಗ್ರಾಮಸ್ಥರಿಂದ ಎಷ್ಟು ತೆಗೆದುಕೊಳ್ತಾ ಇದ್ದೀರಾ? JJMದು ಏನು ತಗೋತೀವಿ ಗ್ರಾಮ ಸಭೆಯಿಂದ? ಗ್ರಾಮಸ್ಥರಿಂದ ಏನು ಹೌದು ಹೊಸ ಕನೆಕ್ಷನ್ನ ಈಗ ಬೇಕು ಏನು ಈಗ ಸದ್ಯಕ್ಕೆ JJMನಲ್ಲಿ ನಾವು ಪೈಪ್ಲೈನ್ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀವಿ. ಆ ಒಂದು ಪೈಪ್ಲೈನ್ ವ್ಯವಸ್ಥೆ ಆಗಿರುವಂಥ ಎಲ್ಲ ಪ್ರದೇಶಗಳಲ್ಲಿ ಯಾರಿಗೆಲ್ಲ ಬೇಕು ಅವರು ಖಂಡಿತ ಗ್ರಾಮ ಪಂಚಾಯತ್ಗೆ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಅವರು ಕನೆಕ್ಷನನ್ನು ತೆಗೆದುಕೊಳ್ಬೋದು. ಅಲ್ಲ ಸರ್, ಏನು ಶುಲ್ಕ ತೆಗೆದುಕೊಳ್ತಾ ಇದ್ದೀರಾ? ಶುಲ್ಕ ಈಗ ನೋಡಿ, ಇದುವರೆಗೂ 1,000 ತೆಗೆದುಕೊಳ್ತಾ ಇದ್ವಿ. ಇನ್ನು ಮುಂದೆ ನಾವು ಈಗ ಪರಿಷ್ಕೃತ ತೆರಿಗೆ ನಿಯಮಗಳ ಪ್ರಕಾರ 2,000ದವರೆಗೆ 2,000 ಡೆಪಾಸಿಟ್ ತಗೋಬೇಕಾಗುತ್ತೆ. 2,000 ಡೆಪಾಸಿಟ್. 2,000 ಡೆಪಾಸಿಟ್. JJM ನಲ್ಲಿ ಏನು ಹೇಳ್ತಾ ಇದೆ ಮತ್ತು ನಮ್ಮ ಮಿನಿಸ್ಟರ್ ಸಂಬಂಧಪಟ್ಟ ಮಿನಿಸ್ಟರ್ ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಇಲ್ಲಿ ಮಾತಾಡೋಕ್ಕಾಗಲ್ಲ. ಯಾಕೆ ಆಗುದಿಲ್ಲ? ಹೇಳಿ ಏನದು ಏನಂತ ಹೇಳಿದ್ರೆ? ಅಲ್ಲ, ನಿಮಗೇನು ಮಾಹಿತಿ ಉಂಟು ಹೇಳಿ. ಅಲ್ಲ, ನೀವು 2,000 ತೆಗೆದುಕೊಳ್ತೀರಾ? ಅಲ್ಲ, ನಾವೀಗ ಪರಿಷ್ಕೃತ ಏನು ತೆರಿಗೆ ನಿಯಮಗಳೇನಿದ್ದಾವೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟದ್ದು. ಇದುವರೆಗೆ ನಮಗೆ ಡೆಪಾಸಿಟ್ ಅಂತ 1,000 ನಾವು ತೆಗೆದುಕೊಳ್ತಾ ಇದ್ವಿ. ಇನ್ನು ಮುಂದೆ ನಾವು 2,000 ಡೆಪಾಸಿಟ್ ತೆಗೆದುಕೊಳ್ಳಲಿಕ್ಕಿದೆ. ಹೌದಾ? ಅದು ನೀರಿನ ಕನೆಕ್ಷನ್ಗೆ ನಾನು ಪರ್ಟಿಕ್ಯುಲರ್ JJM ಬಗ್ಗೆ ಮಾತಾಡ್ತಾ ಇದ್ದೇನೆ. ನೀವು ಹೇಳುವಂಥದ್ದು 1,000 ನೀರಿನ ಜೋಡಣೆ. ಈಗ ಕಾಂಟ್ರಿಬ್ಯೂಷನ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಹೇಗೆ? ಹೌದು ನೋಡಿ, ಈವರೆಗೆ ನೀವು ಕಾಂಟ್ರಿಬ್ಯೂಷನ್ ಬಗ್ಗೆ ಅಂತಂದ್ರೆ ಈಗ ನೋಡಿ 15 ಫೈನಾನ್ಸಲ್ಲಿ 15%, ಮತ್ತೆ ನಮ್ಮದು ಏನು ಪಬ್ಲಿಕ್ಕಿಂದ ನಾವು ಏನು ಇದು ಫಂಡ್ ಇದೆ ಅದನ್ನು ನಾವು ಓನ್ ಫಂಡಲ್ಲಿ ನಾವು 10% ನಾವು ಕಟ್ಟಿದ್ದೀವಿ. ಸೆಂಟ್ರಲ್ ಗವರ್ಮೆಂಟ್ ಕೊಡ್ತದೆ 15%. ಅದೇ ಹೌದೌದು. ಇನ್ನು ಉಳಿದದ್ದನ್ನು ಮಾಹಿತಿ ಕೊಡ್ತಾರೆ. ಅದು ನಮಗೆ ಮತ್ತೆ ಮೇಂಟೆನೆನ್ಸ್ ಬರುತ್ತೆ ಅನ್ನೋ ಒಂದು ವಿಚಾರ ನನಗೆ ತಿಳಿದಿದೆ. ಅದನ್ನು ನೋಡೋದಕ್ಕೆ ಆಗಿರುವಾಗ ಇವತ್ತು ಶುಲ್ಕ ಹೇಗೆ ತೆಗೆದುಕೊಳ್ಳೋದು? ಸರ್, ಇದು ಎರಡನೇದು. ಇವರು ಯಾವುದೇ ಒಂದು ಅರ್ಜಿ ಕೊಟ್ಟರೆ ಹೇಳಿ ಸರ್, ನಿಮ್ಮನ್ನು ಕೇಳಿದ ನಂತರ ಮಾತಾಡಿ. ಪ್ರಶ್ನೆ ಅದಲ್ಲ, ಅವರು ನೀವು ಪ್ರತಿ ಕನೆಕ್ಷನ್ಗೆ ಈಗ JJM ಅಲ್ಲಿ ಕಾಂಟ್ರಿಬ್ಯೂಷನ್ ಬಗ್ಗೆ ಅವರಿಗೆ ಗೊತ್ತಿದೆ. ಪಬ್ಲಿಕ್ಕಿಗೆ 10% ಕಾಂಟ್ರಿಬ್ಯೂಷನ್ ಇದೆ. ಅದು ಈಗ ನಿಮ್ಮಲ್ಲಿ ಏನು ಒಟ್ಟು ಎಸ್ಟಿಮೇಟ್ ಇದೆ, ನಮ್ಮದು ಈಗ ಅಮ್ಮನವಾಡಿ ಅಥವಾ ಕೂರಿಯಲ್ಲಿ 2 ಗ್ರಾಮಕ್ಕೆ ಸೇರಿ ಒಟ್ಟು ಎಸ್ಟಿಮೇಟ್ ಇದೆ. ಅಲ್ಲಿ ಎಷ್ಟು ಕನೆಕ್ಷನ್ ಬರುತ್ತೆ ಅದರಲ್ಲಿ ಆ 10% ಅವ್ರಿಗೆ ಡಿವೈಡ್ ಆಗಿ ಹೋಗುತ್ತೆ. ನೀವು ಆ ಥರ ಮಾಡ್ಕೊಂಡಿದ್ದೀರಾ ಅಥವಾ ನೀವು ಪಂಚಾಯತಿಯಿಂದ ಇದು ಮಾಡಿ ಪಂಚಾಯತಿಯಲ್ಲಿ ಒಂದು ಫಿಕ್ಸ್ಡ್ ಡೆಪಾಸಿಟ್ ಥರ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಅವರು. ಅಂದರೆ ನೀವು ಹೇಳಿದ್ರಲ್ಲ ಈಗ 1,000 ಇತ್ತು ಅಥವಾ 2,000 ಮಾಡಿದ್ದೀನಿ ಅಂತ, ಅದನ್ನು ಕೇಳ್ತಾ ಇರೋದು ಅವ್ರು ಕರೆಕ್ಟಾಗಿ. ಅಲ್ಲ, ಈಗ 1,000 ಎಲ್ಲಿವರೆಗೆ ಇತ್ತು, ಈಗ 2,000 ಇನ್ನು ಎಲ್ಲಿಂದ? ಈಗ ನೆಕ್ಸ್ಟ್ ಮೊನ್ನೆ ಏಪ್ರಿಲಿಂದ 2,000. ಹಿಂದಿನವರೆಗೆ 1,000 ಕನೆಕ್ಷನ್ಗೆ ತಗೊಳ್ತಿದ್ರಂತೆ. ಏಪ್ರಿಲ್ ನಂತರ ಈಗ ಪರಿಷ್ಕೃತ ಮಾಡಿ 2,000 ಮಾಡಿದ್ದಾರೆ. ಇದಕ್ಕೆ ನಮ್ಮ ಪಂಚಾಯತ್ ರಾಜ್ ಮಿನಿಸ್ಟರ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 85 ಸೆಂಟ್ರಲ್ 15 ಸ್ಟೇಟ್ 10% ಹೆಚ್ಚುವರಿಯಾಗಿ ನಾವು ಸ್ಟೇಟ್ನವರೇ ಆಗ್ತೇವೆ, ನೀವು ಫಲಾನುಭವಿಗಳಿಂದ ತೆಗೆದುಕೊಳ್ಬಾರದು ಎನ್ನುವಂಥ ಸ್ಟೇಟ್ಮೆಂಟನ್ನು 100 ಕಡೆಗಳಲ್ಲಿ ಕೊಟ್ಟಿದ್ದಾರೆ. ಆಗಿರುವಾಗ ನಾವು ಸತ್ಯವನ್ನು ಪರಿಶೀಲನೆ ಮಾಡೋದು, ಇವರು ಒಂದು ಸ್ಟೇಟ್ಮೆಂಟ್ ಆಚೆ ಬರುತ್ತದೆ ಮತ್ತು ಇಲ್ಲಿಂದ ಹಣ ತೆಗೆದುಕೊಳ್ತಾರೆ, ಅದು ಯಾಕೆ ಅಂತ ಹೇಳಿದ್ರು. ಈಗ ಆದೇಶ ಏನಾದರೂ ಚೇಂಜ್ ಆಗಿ ಬಂದಿದೆಯಾ?
ಅದೇ ಅಲ್ಲಲ್ಲ, ಈಗ ಅದೇ ತಾವು ಹೇಳಿದಾಗೆ ಮಿನಿಸ್ಟ್ರು ಹೇಳಿದ್ದೀರಿ ಅಂತ ಹೇಳಿದರು, ಬಟ್ ಆದೇಶ ಅಂತ ಬಂದಿಲ್ಲ. ಹಿಂದಿಂದ ಏನು ಆದೇಶ ಇದೆ ನೀವು ಹೇಳಿದ್ರಲ್ಲ, ಈಗ 75-15 ಅದೇ ಇದೆ ಸದ್ಯಕ್ಕೆ, ಅದೇ ಆದೇಶ ಇದೆ, ಅದರ ಪ್ರಕಾರನೇ ಮಾಡಿಸ್ತಾ ಇದ್ದಾರೆ. ಆ ರಿವೈಸ್ಡ್ ಏನು ಆಗಲಿಲ್ಲ. ಓಕೆ ಸರಿ. ಮತ್ತೆ ಇವರು ಪ್ರತಿಯೊಂದು ಅಪ್ಲಿಕೇಶನ್ ಕೊಟ್ಟಾಗ ಅಪ್ಲಿಕೇಶನ್ ಹಿಂದೆ 200 ರೂಪಾಯಿ ಕಲೆಕ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಅದು ಯಾವ ಸರ್ಕಾರದ ಆದೇಶ ಉಂಟು ಇವರಿಗೆ? 200 ರೂಪಾಯಿನ ನಾವು ಯಾಕೆ ಕಲೆಕ್ಟ್ ಮಾಡ್ತಾ ಇದೀವಿ ಅಂತಂದರೆ, ನಮಗೆ JJM ಕಾಂಟ್ರಿಬ್ಯೂಷನ್ನು 10% ಏನಿದೆಯಲ್ಲ, ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಏನಿದೆಯಲ್ಲ, ಅದನ್ನು ನಾವು ಆ್ಯಕ್ಚುಲಿ ಪಬ್ಲಿಕ್ಕಿಂದ ಕಲೆಕ್ಟ್ ಮಾಡಿ ನಾವು ಕೊಡಬೇಕು. ಅದನ್ನು ನಾವು ಕಾಂಟ್ರಿಬ್ಯೂಷನ್ ಕಟ್ಟುವಾಗ ನಮ್ಮ ಸ್ವಂತ ನಿಧಿಯಿಂದ ನಾವು ಈಗಾಗಲೇ 2,93,000 ರೂಪಾಯಿಗಳನ್ನು ನಾವು ನಾವು ಕಟ್ಟಿದ್ದೀವಿ ಆಗಲೇ, ಗೊತ್ತಾಯ್ತಾ? ಅದನ್ನೇ ನಾವು ರಿಕವರ್ ಮಾಡ್ಕೊತಾ ಇರೋದು ಅಷ್ಟೇ. ಸರಿ, ಅದಕ್ಕೂ ನಾವು ಹೋಗ್ತೇನೆ. ಒಂದು ಸಾಮಾಜಿಕ ನ್ಯಾಯ ಅಂತ ಇರುತ್ತದೆ. ಒಬ್ಬ ವ್ಯಕ್ತಿ ಒಂದು ಅಪ್ಲಿಕೇಶನ್ ಕೊಟ್ಟರೆ ಆ ಗ್ರಾಮದ ನಿವಾಸಿ ಒಂದು ಸಲ ಕಟ್ ಮಾಡಬಹುದು. ಆ ವ್ಯಕ್ತಿ 4 ಸಲ ಅಪ್ಲಿಕೇಶನ್ ಕೊಟ್ಟರೆ ಆ ವ್ಯಕ್ತಿ 4 ಅಪ್ಲಿಕೇಶನ್ ಆ ಥರ ಯಾವುದೋ ತೆಗೆದುಕೊಳ್ಳಿ ಅಂತ ನಮ್ಮ ಸಿಬ್ಬಂದಿಗಳಿಗೆ ಯಾರಿಗೂ ಇದು ಮಾಡಿಲ್ಲ. ಒಂದು ಅಪ್ಲಿಕೇಶನ್ಗೆ ಮಾತ್ರ ಕಲೆಕ್ಟ್ ಮಾಡಿ ಅಂತ ನಾನು ಇದುವರೆಗೂ ಕೊಟ್ಟಿರೋಂಥ ನಮ್ಮ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಕೊಟ್ಟಿರೋಂಥ ಒಂದು ಸೂಚನೆ ಅಷ್ಟೇನೆ. ಒಂದು ಅಪ್ಲಿಕೇಶನ್ ಒಂದು ಸರಿ ಮಾತ್ರ. ಸರಿ ಸರ್, ನಮ್ಮ ಸಿಬ್ಬಂದಿ, ನಮ್ಮ PDO ಮತ್ತು ನಮ್ಮ ಸಿಬ್ಬಂದಿಗಳ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಆಗ್ತದೆ ಅವರು ಹೇಳುವಾಗ. ಯಾಕಂತ ಹೇಳಿ ಯಾರು ಹೇಳ್ತಾರೆ? ನಿಮ್ಮ ಮಾತಿನಲ್ಲಿ ನನಗೆ ಆ ರೀತಿ ಅನಿಸ್ತದೆ. ಖಂಡಿತ ಇಲ್ಲ. ಇಲ್ಲ ಸರ್, ಯಾಕಂತ ಹೇಳಿ ನಾನು 2 ಅಪ್ಲಿಕೇಶನ್ ಮಾಡಿದ್ದೇನೆ, ನನಗೆ 200 ಸಲ ಚಾರ್ಜ್ ಮಾಡಿದ್ದೀರಾ ನೀವು. ನಾನು ಕೇಳಿದ್ದೇನೆ, ಅದಕ್ಕೆ ಹೇಳಿದ್ದಾರೆ ಇಲ್ಲ ಸರ್, ನಮಗೆ PDOರವರು ಹೇಳಿದ್ದಾರೆ ಇದು ನಿಮ್ಮದು ಅಪ್ಲಿಕೇಶನ್ ಬೇರೆ, ಇದು ಅಪ್ಲಿಕೇಶನ್ ಬೇರೆ. ಅಲ್ಲ, ಬೇರೆ ಬೇರೆ ಇವರು ಇದ್ರೆ ಬೇರೆ ಒಂದು ನಾವು ಇದಕ್ಕೆ ಮಾಡ್ತೀವಿ. ಈಗ ಒಬ್ಬ ವ್ಯಕ್ತಿ ಒಂದು ಸಾರಿ ಒಂದು 911ಗೆ ಅಪ್ಲೈ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಗೊತ್ತಾಯ್ತಾ? 911ನಲ್ಲಿ ಕಲೆಕ್ಟ್ ಮಾಡಿದ್ರೆ ಮತ್ತೆ ಅವರಿಗೆ ಬಿಲ್ಡಿಂಗ್ ಲೈಸೆನ್ಸ್, ಡೋರ್ ನಂಬರು, ಮತ್ತೆ ಮೆಸ್ಕಾಮ್ NOC ಅದು ಯಾವುದಕ್ಕೂ ಕಲೆಕ್ಟ್ ಮಾಡಕ್ ಹೋಗಲ್ಲ ನಾವು, ಗೊತ್ತಾಯ್ತಾ? 911ಗೆ ಒಂದ್ಸರಿ ಕಲೆಕ್ಟ್ ಮಾಡಿದ್ರೆ ಆಯ್ತು. ಸರಿ, ಒಬ್ಬ ವ್ಯಕ್ತಿ ಒಂದು 911ಗೆ ಕಲೆಕ್ಟ್ ಮಾಡಿದ್ರೆ ಆಯ್ತು. ಅದೇ ಗ್ರಾಮದ ವ್ಯಕ್ತಿ ಮತ್ತೊಂದು 911ಗೆ ಹೋಗುವಾಗ ಮತ್ತೆ ನೀವು ಯಾಕೆ ಕಲೆಕ್ಟ್ ಮಾಡ್ತೀರಾ? ಅದು ಇದ್ರೆ ಖಂಡಿತ ಮಾಹಿತಿ ಕೊಡಿ, ನಾನು ಅದೇನಿದೆ ಸರಿ ಮಾಡುವುದು. ನನಗೇನೆ ಆಗಿದೆ ಸರ್, ನಾನು ಹೇಳಿದ್ದೇನೆ ನಿಮಗೆ, ನಾನು ಇಷ್ಟು ವಿನಯಪೂರ್ವವಾಗಿ ಮಾತಾಡ್ತೇನೆ ಅಂತ ಹೇಳಿದ್ರೆ ನಾನು ಮಾತಾಡೋದಿಲ್ಲ, ನನಗೇನೆ ಆಗಿದೆ ಅನ್ಯಾಯ. ಈಗ ಪ್ರಾಪರ್ಟೀಸ್ ಬೇರೆ ಬೇರೆ ಆಗಿದ್ರೆ ಖಂಡಿತ ಅದು ಕೊಡ್ಬೇಕಾಗುತ್ತೆ. ಪ್ರಾಪರ್ಟೀಸ್ ಬೇರೆ ಬೇರೆ ಇದ್ರೆ ಅಲ್ವಾ? ಪ್ರಾಪರ್ಟಿ ಬೇರೆ ಆಗಿರ್ತದೆ, ಬೇರೆ ಪ್ರಾಪರ್ಟಿ ಇದ್ರೆ ಖಂಡಿತ ಕೊಡ್ಬೇಕಾಗುತ್ತೆ. ಪ್ರಾಪರ್ಟಿ ಮಾತ್ರ ಬೇರೆ ಆಗಿರ್ತದೆ, ಹಣ ಕಟ್ಟುವ ವ್ಯಕ್ತಿ ಅವನೇ ಆಗಿರ್ತಾನೆ, ಬೇರೆ ಆಗಿರೋದಿಲ್ಲ. ಪ್ರಾಪರ್ಟಿ ಬೇರೆ ಬೇರೆ ಆಗಿದೆ, ಬಟ್ ಆದ್ರೆ ಅದು ಕಲೆಕ್ಟ್ ಮಾಡಿದ್ರ ಸಾಮಾಜಿಕ ನ್ಯಾಯ ಅಂತ ಇಲ್ಲ. ನಾನು ವಿಷಯ ಹೇಳ್ತಾ ಇರೋದು, ನಾನು ಒಬ್ಬರಿಗೆ ಒಂದು ಸರಿ ಮಾತ್ರ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಆ ರೀತಿ ಏನಾದ್ರೂ ಇದ್ದರೆ ನಾವು ಮುಂದೆ ಅದನ್ನ ಪರಿಶೀಲನೆ ಮಾಡ್ತೀವಿ. ನಿಮ್ಮ ಸಿಬ್ಬಂದಿಯಲ್ಲಿ ಇಲ್ಲೇ ಇದ್ದಾರೆ, ಕೇಳಿ ಅಲ್ಲ? ಖಂಡಿತ ಯಾವುದಿದೆ ಅದನ್ನ ನಾನು ಖಂಡಿತ ಪರಿಶೀಲನೆ ಮಾಡ್ತೀನಿ ಅದ್ರ ಬಗ್ಗೆ. ಸರಿ, ಇದು ನಾವು ಸಹ ಒಪ್ಪಿಕೊಳ್ತೇವೆ. ಒಟ್ಟಿಗೆ ನೀವು 200 ರೂಪಾಯಿ ತೆಗೆದುಕೊಳ್ಳಿ, ನಮಗೆ ದೊಡ್ಡದು ಅನಿಸುತ್ತೆ. ಖಂಡಿತ ನಾವು ಒಂದು 2 ಸೆನ್ಸ್ 4 ಸೆನ್ಸ್ ಕನ್ವರ್ಷನ್ ಮಾಡ್ತೇವೆ ಇವಾಗದ ಪರಿಸ್ಥಿತಿಯಲ್ಲಿ. ಅಲ್ಲಿ ನೀವು ಪ್ರತಿಯೊಂದು ಅಪ್ಲಿಕೇಶನ್ ಮೇಲೆ 200 ರೂಪಾಯಿ ಮಾಡಬೇಕು? ಇಲ್ಲ, ಎಲ್ಲ ಅಪ್ಲಿಕೇಶನ್ ತೊಗೊಳ್ಳಿ ಅಂತ ನಾನು ಸೂಚನೆ ಕೊಟ್ಟಿಲ್ಲ. ಒಬ್ಬರಿಂದ ಒಂದು ಸಾರಿ ಮಾತ್ರ ಕಲೆಕ್ಟ್ ಮಾಡಿ ಅಂತಾನೆ ನಾನು ಹೇಳಿರೋದು. ಬಟ್ ಆದ್ರೆ ಈಗ ಏನಂತಂದ್ರೆ ಅದು ಡಿವೈಡ್ ಆಗಿ ಬೇರೆಯವ್ರಿಗೆ ಹೋಗ್ಬೋದು. ಒಂದು ಪ್ರಾಪರ್ಟಿ ಡಿವೈಡ್ ಆಗ್ಬಿಟ್ಟು ಇಬ್ರು ಬೇರೆಯವ್ರಿಗೆ ಹೋದಾಗ, ಈಗ ಇಬ್ರು 3 ಶೇರ್ ಆದ್ರೆ ಆಗ ಏನಾಗ್ತದೆ, ಬೇರೆ ಪ್ರಾಪರ್ಟಿಗಳಾಗ್ತವೆ. ಆಗ ಇನ್ನೊಬ್ಬ ಯಾರು ಬರ್ತಾರೆ ಅವ್ರು 911 ಅಂತ ಅವರಿಗೆ ನಾವು ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಡಿವೈಡ್ ಆಗಿ ಹೋದ್ರೆ ಒಬ್ಬ ವ್ಯಕ್ತಿಯಿಂದ ಒಂದ್ಸಲ ಕಲೆಕ್ಷನ್ ಮಾಡೋದ್ರಲ್ಲಿ ಯಾವ್ದು ದೊಡ್ಡ ತಪ್ಪಿಲ್ಲ. ಅದೇ ಪ್ರಾಪರ್ಟಿ ಡಿವೈಡ್ ಆಗಿ ಇನ್ನೊಂದು ಬೇರೆಯವ್ರಿಗೆ ಹೋದ್ರೆ 50-50 ಆಗಿ ಹೋದ್ರೆ, ನಾನು ಹೇಳುವಂತದ್ದು ಒಂದು ಹೆಣ್ಣಿಗೆ ಒಂದು ಮದುವೆ ಸಮಸ್ಯೆ ಇಲ್ಲ. ಅದೇ ವ್ಯಕ್ತಿ ಒಬ್ಬ ವ್ಯಕ್ತಿಯಿಂದ ಒಂದೇ ಸರಿ ಮಾತ್ರ ಕಲೆಕ್ಟ್ ಮಾಡ್ತಾರೆ. ಒಂದು ವೇಳೆ ಆ ಥರ ಇದ್ರೆ ಇದು ವೆರಿಫೈ ಮಾಡ್ತೀವಿ. ಹೊಳ್ಳರ ಬೈಲಿಂದ ಕಲಿಕೆವರೆಗೆ ಪೈಪ್ ಲೈನ್ ಮಾಡಿದ್ದೀವಿ. ಪೈಪ್ ಎಲ್ಲ ಡ್ಯಾಮೇಜ್ ಆಗಿದೆ, ನೀವು ನೋಡಿದ್ದೀರಿ. ಹೌದು. ಈಗ ಅವರಿಗೆ ಏನು ಸಮಸ್ಯೆ ಅದು, ನೀರು ಅವರಿಗೆ ಮಳೆಗಾಲದಲ್ಲಿ ನೀರು ಕೊಂಡೋಗಿ ತುಂಬ ಸಮಸ್ಯೆ ಇದೆ. ನೀವು ಮೊನ್ನೆ ನೋಡಿದ್ದೀರಿ, ಇಲ್ಲಿಂದ ಯಾವ ಬಾವಿಯಿಂದ ಕೊಂಡು ನೀರು ಕೊಂಡು ಹೋಗ್ತಾರೆ. ಯಾಕೆಂದರೆ ಅಲ್ಲಿ ಅವರು ಕೂಡ ಸ್ಪಾಟಿಗೆ ಬಂದಿದ್ದಾರೆ ಇಂಜಿನಿಯರ್ಗಳು. ಅಸ್ಥಿ ಪೈಪ್ ಹಾಕುವ ಬದಲು PVC ಪೈಪ್ ಹಾಕಿದ್ದಾರೆ. ಖಂಡಿತ ಅದನ್ನ ಏನು ಡ್ಯಾಮೇಜ್ ಆಗಿದೆ ಅದನ್ನ ಮುಂದೆ ಅಸ್ಥಿ ಪೈಪ್ ಹಾಕಿಸ್ಬೇಕಾಗುತ್ತೆ. ಎಷ್ಟು ಹೋಟೆಲ್ಗಳಿವೆ ಮತ್ತು ಎಷ್ಟು ಹೋಟೆಲಿಗೆ ನೀರು ಪೈಪ್ ಲೈನ್ ತಗೊಂಡಿದ್ದಾರೆ. ಇದೊಂದು ಇದರ ಮೊದಲು ಒಂದು ಸರ್ತಿ ಗ್ರಾಮ ಸಭೆಯಲ್ಲಿ ನಾನು ಕೇಳಿದ್ದೆ, ಅದಕ್ಕೆ ಉತ್ತರ ಇಲ್ಲ. ಆವಾಗ ಮುಂಚೆ ಇದರ ಕ್ರಮ ತಗೊಳ್ತೇನೆ ಹೇಳಿದ್ದೀರಿ. ಅದಕ್ಕೋಸ್ಕರ ಅಂಟಾರಿ ಕುರಿಯಾಳದಲ್ಲಿ ಎಷ್ಟು ಹೋಟೆಲ್ಗಳಿವೆ ಮತ್ತು ಎಷ್ಟು ಹೋಟೆಲಿಗೆ ನಲ್ಲಿ ನೀರಿನ ಲೈಸೆನ್ಸ್ ತಗೊಂಡಿದ್ದಾರೆ, ಅದರ ಒಂದು ವಿವರ ಕೊಡಿ. ಗ್ರಾಮ ಸಭೆಯಲ್ಲಿ ಒಂದು 2 ಗ್ರಾಮ ಸಭೆಯ ಮೊದಲು ಇದನ್ನೇ ಕ್ವಶನ್ ಮಾಡಿದ್ದೇನೆ. ಮತ್ತು ಒಂದು ಹೋಟೆಲಿಗೆ ಕಮ್ಮಿ ಅಂದರೂ ಒಂದು 3,000 ಲೀಟರ್ ನೀರು ಬೇಕು. ಈ ನೀರು ಎಲ್ಲಿಂದ ಬರ್ತದೆ? ಒಂದು ಅಂಗಡಿಯವನಿಗೆ ಒಂದು ಕೊಡಪನ ನೀರು, ಅದು ಮನೆಯಿಂದ ತರಬಹುದು. 3,000 ಲೀಟರ್ ನೀರು ಎಲ್ಲಿಂದ ಬರ್ತದೆ?
ಅದಕ್ಕೋಸ್ಕರ ನೀವು ನಲ್ಲಿ ನೀರು ಕೊಟ್ಟಿದ್ರ, ನೀವು ರೈತರಿಗೆ ಬೇರೆಯವರಿಗೆ ನೀರು ಪೋಲಾಗ್ತದೆ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಬಿಲ್ಡಿಂಗ್ನವರಿಗೆ ನೀವು ಹೇಳಿದ್ರಿ, ಸರಿ, ಬಿಲ್ಡಿಂಗ್ನವರೇ ನೀರಿನ ವ್ಯವಸ್ಥೆ ಮಾಡಬೇಕು. ಹಾಗಾದರೆ ನಮ್ಮ ಹಣ ಬಿಟ್ಟು ಖರ್ಚು ಮಾಡಿ ನಾವು ಬಿಲ್ಡಿಂಗ್ ಮಾಡೋದು, ನಿಮಗೆ ಯಾಕೆ ಟ್ಯಾಕ್ಸ್ ಕೊಡಬೇಕು? ಅದಕ್ಕೆ ನಾನೇ ಬೋಲ್ ಹೊಡೆದು ನನ್ನ 3 ಬಿಲ್ಡಿಂಗು ನೀರು ಕೊಡ್ತೇನೆ ಹೇಳಿದ್ರೆ ಅದಕ್ಕೆ ಲೈಸೆನ್ಸ್ ಕೊಡೋದಿಲ್ಲ. ನಾನು ಅಲ್ಲಿ ಹೋಗಬೇಕು ಭೂಗಣಿ ತಜ್ಞ ವಿಭಾಗ ಇಲಾಖೆಗೆ, ಖಾಲಿ ಬಿಲ್ಡಿಂಗ್ ನೀರಿಗೆ. ಇದೇ ಮುನ್ಸಿಪಾಲ್ಟಿ ಮಂಗಳೂರಲ್ಲಿ ಬೋರ್ ಹೊಡೆದ ಮೇಲೆ ಪರ್ಮಿಷನ್ ಕೊಡ್ತಾರೆ, ಇಲ್ಲಿ ಅದಕ್ಕೂ ಇಲ್ಲ. ಮತ್ತು ನಾವು ನೀರು ಮಾಡಬೇಕು, ಅದು ಬೇಡ, ಈಗ ಬಿಡಿ. ಇದನ್ನು ಒಂದು ನನಗೆ ಉತ್ತರ ಕೊಡಿ. ಹೋಟೆಲ್ಗೆ ಎಷ್ಟು ಹೋಟೆಲ್ಗಳಿವೆ ಮತ್ತು ಎಷ್ಟು ಹೋಟೆಲ್ಗೆ ನಲ್ಲಿ ನೀರಿನ ಲೈಸೆನ್ಸ್ ಕೊಟ್ಟಿದ್ದೀರಿ ಹೇಳಿ. ನಾವು ದಾಖಲೆಗಳನ್ನು ಪರಿಶೀಲಿಸಿಬಿಟ್ಟು ಅದಕ್ಕೆ ಸಮಂಜಸವಾದ ಉತ್ತರವನ್ನು ನಾವು ಅದರಲ್ಲೇ ಕೊಡ್ತೀವಿ. ಯಾಕೆ ಅಂತಂದರೆ ನಾನು ವಿಷಯ ಹೇಳೋದು ಕೇಳಿಲ್ಲಿ, ನಮಗೆ ಪ್ರತಿ ದಿನಕ್ಕೆ ಕೂಡ ತಿಂಗಳಿಗೂ 15 ದಿನಕ್ಕೂ ಹೋಟೆಲ್ಗಳು ಮತ್ತು ಉದ್ಯಮಗಳ ಪರವಾನಗಿಗಳು ಬರ್ತಾನೆ ಇರ್ತವೆ, ಕಂಟಿನ್ಯೂಸ್ ಬರ್ತಾ ಇರ್ತವೆ. ಯಾಕಂದರೆ ಇವತ್ತಿಗೆ ಈ ಒಂದು ಇದ್ದರೆ ನಾಳೆಗೆ ಇನ್ನೊಂದು ಸಂಖ್ಯೆ ಚೇಂಜ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ನೀವು ಯಾವ ಡೇಟ್ಗೆ ಕೇಳ್ತೀರಾ ಆ ಡೇಟ್ಗೆ ನಾವು ಲಿಖಿತವಾಗಿ ಉತ್ತರವನ್ನು ನನಗೆ ಲಿಖಿತ ಬೇಡ, ಈಗ ನೀವು ಲೈಸೆನ್ಸ್ ಕೊಟ್ಟ ಎಷ್ಟು ಹೋಟೆಲ್ಗಳಿಗೆ ನೀವು ನಲ್ಲಿ ನೀರು ಕೊಟ್ಟಿದ್ದೀರಿ? ಅದನ್ನ ದಾಖಲೆಗಳನ್ನು ಪರಿಶೀಲಿಸಿ ಇದರ ಇನ್ನೂ ಮುಂದದ್ದು ನನಗೆ ಬೇಡ, ಯಾರು ಬದುಕುತ್ತಾರ ಯಾರು ಖಂಡಿತ ಆಯ್ತು, ನಿಮಗೆ ಲಿಖಿತವಾಗಿ ಅದರ ಬಗ್ಗೆ ಉತ್ತರವನ್ನು ಇದರ ಕೊಡ್ತೀವಿ. ಮೊದಲಿಗೆ ಅವರು ಹಣ ಮಾಡ್ತಾರೆ, ವ್ಯಾಪಾರ ಮಾಡಲಿಕ್ಕೆ ತಗೊಳ್ಳೋದು. ನಲ್ಲಿ ನೀರು, ಮನೆಯ ನಲ್ಲಿ ನೀರಿಂದ ಅದನ್ನು ಯೂಸ್ ಮಾಡ್ತಾರೆ. ಆವಾಗ ಧರ್ಮಕ್ಕೆ ಹೋಲೋದು ಗ್ರಾಮಕ್ಕೆ ಬಾಕಿಯವರಿಗೆ. ಯಾಕೆ ಇಲ್ಲಿ ಮೀಟ್ರ್ ಇಲ್ಲ, ಮೀಟ್ರ್ ರೀಡಿಂಗ್ ನೀವು ತೆಗೆಯೋದಿಲ್ಲ. ಮೀಟ್ರ್ ರೀಡಿಂಗ್ ತೆಗೆದರೆ ಅದರ ರೀಡಿಂಗಲ್ಲಿ ಆದರೂ ಹಣ ಬರ್ತದೆ. ಇದು ಏನಿಲ್ಲ, ನಲ್ಲಿ ನೀರುದು ಇಲ್ಲ, ಅವರಿಗೆ ನಲ್ಲಿ ನೀರು ಕಲೆಕ್ಷನ್ ಇಲ್ಲ. ಅವರು ವ್ಯಾಪಾರ ಮಾಡುವವರು, ಮನೆ ಕೆಲಸಕ್ಕೆ ಮಾಡೋರು. ಪಾಪದವರು ಒಬ್ಬ ಮನೆ ಕೆಲಸದವನು ಒಂದು 10 ಕೊಡಪಣ ನೀರು ಕುಡಿದ್ರೂ ಬರೋದಿಲ್ಲ. ವ್ಯಾಪಾರ ಮಾಡುವವನಿಗೆ ನೀವು ಯಾಕೆ ಧರ್ಮಕ್ಕೆ ಕೊಡಬೇಕು? ಅವನಿಗೆ ಹೇಳಿ. ಒಂದು ಮಾತು, ನಮ್ಮದು ಈ ಕಲಾಯಲ್ಲಿ ನೀರಿನ ಬಿಲ್ ಕಟ್ಟಲಿಲ್ಲ ಸರ್. ನಾನು ಅವತ್ತೊಮ್ಮೆ ಅರ್ಜಿ ಕೊಟ್ಟಿದ್ದೇನೆ. ನಾನು ಅದು 1 ವರ್ಷ 2 ತಿಂಗಳಾಯಿತು. ಆವತ್ತು ಗ್ರಾಮ ಸಭೆಯಲ್ಲಿ ಸಹ ನಾನು ಚರ್ಚೆ ಮಾಡಿದ್ದೀನಿ. ಏನಂತ? ಅದು ಅಲ್ಲಿ ನಮ್ಮ ಕಡೆಯಲ್ಲಿ ಎಲ್ಲ ನೀರಿನ ಬಿಲ್ ಎಲ್ಲ ಕಟ್ಟಲಿಲ್ಲಲ್ಲ, ಒಂದು 3-4 ಜನ. ಯಾರು 3-4 ಜನ? ಅದನ್ನ ನಾನು ಅವತ್ತು ಕೊಡ್ತೇನೆ ನಿಮಗೆ, ಆಯ್ತು, ಅದು ಗೊತ್ತಾಯ್ತು. ಈಗ ನೋಡಿ, ನಾವು ಏರಿಯಾ ವೈಸು ಎಲ್ಲ ಕಡೆನೂ ಯಾರೆಲ್ಲ ಬಾಕಿ ಕಟ್ಟಿಲ್ಲ ಅದ್ರ ಬಗ್ಗೆ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. 1-2-3 ಕಡೆ ಹೋಗಿದ್ದೀನಿ ನಾನು, ಅಲ್ಲೂ ಕೂಡ ಒಂದಿನ ಬರ್ತೀನಿ, ಬಂದ್ಬಿಟ್ಟು ಏನಾಗಿದೆ ನಾನು ನೋಡ್ತೀನಿ. ಇದು ಮಾಡಿ ಸರ್, ಎಲ್ಲರಿಗೆ ಆಯ್ತು ಆಯ್ತು, ಖಂಡಿತ ಕಲಾಯಿಗೆ ಬರ್ತೀನಿ ನೆಕ್ಸ್ಟ್ ಇನ್ನು ಇದ್ರೆ. ಮತ್ತೆ ಒಂದು ಸರ್, ಇಲ್ಲಿ ಕಾಮತಿಗೆ ಬರುವ ನಮ್ಮ ಬೆತ್ತರಗುಡ್ಡೆ ಹತ್ರ, ಅಲ್ಲಿಂದ ನೇತಾಜಿ ರಸ್ತೆಯಿಂದ ಈಚೆ ಬರುವಾಗ ಅಲ್ಲಿ ರೋಡ್ ಸೈಡಲ್ಲಿ ತುಂಬಾ ಪ್ಲಾಸ್ಟಿಕ್ ಎಲ್ಲ ಬಿಸಾಡ್ತಾರೆ. ಹೌದು, ಗೊತ್ತಾಯ್ತು. ಅಲ್ಲಿ ಅದಕ್ಕೆ ನಾನು ಈಗ ನಾವು ನೇಮ್ ಬೋರ್ಡ್ಗಳು ಮಾಡಿಸಾಕ್ತೀವಿ ಅಲ್ಲೆಲ್ಲ. ನೀವು ಇನ್ನೊಂದೇನಂತಂದರೆ ಯುವಕ ಮಂಡಳ ಮತ್ತು ಯುವತಿ ಮಂಡಳಗಳು ಮತ್ತು ಆಯಾ ವಾರ್ಡ್ಗಳ ಸದಸ್ಯರುಗಳು ನನಗೆ ಸಹಕಾರ ಕೊಟ್ಟರೆ ನಾವು ಭಾನುವಾರ ಒಂದು ಬೆಳಗ್ಗೆ 8 ಗಂಟೆಯಿಂದ 9:30 ತನಕ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡೋಣ. ನಾನು ಗ್ರಾಮ ಸಭೆಯಲ್ಲಿ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಸಹಕಾರ ಕೊಟ್ಟು ಬೇಕಾದರೆ ನೀವು ಎಲ್ಲ ಒಂದೊಂದು ಭಾನುವಾರದಿಂದ ದಿನಾಂಕ ನಿಗದಿಪಡಿಸಿ, ಗೊತ್ತಾಯ್ತಾ? ಅದನ್ನು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡೋಣ, ಆಯ್ತಾ? ಖಂಡಿತ. 28 ಸೆನ್ಸ್ ಜಾಗ ಇದೆ. ಜಲ ಮಿಷನ್ ಅವರು 4 ತಿಂಗಳ ಮುಂಚೆ ನನ್ನ ಗಮನಕ್ಕೆ ಬಾರದೆ ನನ್ನ ಅದನ್ನು ಅಗೆದು ಹಾಕಿದ್ದಾರೆ. ಅದಕ್ಕೆ 2 ಸಲ ನಿಮ್ಮ ಹತ್ರ ನಾನು ಹೇಳಿದ್ದೆ. ತುಂಡು ಪದವಿನಲ್ಲಿ ಜಾಗ ಇದೆ, 28 ಸೆಂಟ್ ಜಾಗ. ಸರಿ, ಓಕೆ. ಅದು ಜಲ ಮಿಷನ್ ಅವರು ಪೈಪ್ ಹಾಕುವಾಗ ನನ್ನ ಗಮನಕ್ಕೆ ಏನು ಕೇಳಲಿಲ್ಲ, ನನ್ನ ಹತ್ರ ಏನು ಹೇಳಿಲ್ಲ. ಅವರ ಖುಷಿ ಪ್ರಕಾರ ಅವರು ಅಗೆದು ಇದು ಮಾಡಿ ಪೈಪ್ ಹಾಕಿದ್ದಾರೆ. ಪೈಪ್ ಹೊರಗಡೆಯಿಂದ ಹಾಕಿದ್ದಾರೆ. ಅದು ನಂದು ಕಾಂಪೌಂಡ್ ಓಪನ್ ಆಗಿದೆ. ಈಗ ನಿಮ್ಮ ಗಮನಕ್ಕೆ 2 ಸಲ ತಂದಿದ್ದೇನೆ. ಇಷ್ಟರವರೆಗೆ ಅವರು ಏನು ಮಾಡಲಿಲ್ಲ. ಈಗ ಮಳೆ ಬಂತು, ಒಳಗಡೆ ಹುಲ್ಲೆಲ್ಲ ಆಗಿದೆ. ಹೊರಗಡೆದು ದನ ಬಂದು ಒಳಗಡೆ ಮೇಯ್ತದೆ, ಬದಿಯವರ ಕಂಪನಿಗೆ ಹೋಗ್ತದೆ. ಅವರು ನನಗೆ ಹೇಳ್ತಾರೆ, ನಿಮ್ಮ ಕಂಪನಿಯಿಂದ ದನ ನಮ್ಮ ಒಳಗೆ ಬರ್ತದೆ. ಅದಕ್ಕಾಗಿ ನಾನೊಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ಸಂಬಂಧಪಟ್ಟವರಿಗೆ ಅದನ್ನು ಹೇಳಿ ಒಂದೊಂದು ಕಾಂಪೌಂಡನ್ನು ಅವರಿಂದ ಒಂದು ಮಾಡಿಸಬೇಕೆಂತಾರೆ. ಇದು ತುಂಡು ಪದವಿನಲ್ಲಿ ಆ ಗುತ್ತಿಗೆದಾರರು ಇದ್ದಾರಲ್ಲ, ಅವರಿಗೆ ನಾವು ಬಂದಿದ್ದೀವಿ 1-2 ಸರಿ ಕೂಡ ಅಲ್ಲಿ ಮಾತಾಡಿದ್ದೀವಿ ನಾವೆಲ್ಲ ಕೂಡ. ಅವ್ರ ನಂಬರ್ ಒಟ್ಟಿಗೆ ಇದ್ದಾಗ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಏನು ಮುಟ್ಲಿಲ್ಲ ಅವರು. ಈಗ ಒಳಗಡೆ ಇದಾಗಿದೆ, ಹುಲ್ಲಾಗಿದೆ. ಹೊರಗಡೆ ದನ ಬರ್ತದೆ, ನನಗೆ ಅಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಹೊರಗಡೆ ದನ ಬಂದು ಬೇರೆಯವ್ರ ಕಂಪನಿಗೆ ಹೋಗ್ತಾರೆ. ಒಂದಷ್ಟು ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅವ್ರು ಏನು ಕೊಡ್ಲಿಲ್ಲ. ಅವ್ರು ಫೋನ್ ಮಾಡಿದ್ರೆ ಫೋನ್ ತೆಗೆದಿಲ್ಲ. ಆಯ್ತು, ಮತ್ತೆ ನಾನು ಅವ್ರು ಇಲ್ಲೇ ಸಿಗ್ತಾರೆ, ಅವ್ರಿಗೆ ಹೇಳ್ತೀನಿ ನಾನು. ನಮ್ಮ ಮನೆಗೆ ಒಂದು ಸಿಲಿಂಡರ್ಗಳನ್ನು ತುಂಬ ಅದಕ್ಕೆ ಏನಾಗುತ್ತೆ ಪರಿಹಾರ? ಅದಕ್ಕೆ ಅಂದರೆ ಮನೆಗೆ ಸ್ವಲ್ಪ
ಬಳೆ ಬಳೆಗೆ ಮತ್ತೆ ಟಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಮೈಕನ್ನು ಹತ್ರ ಇಟ್ಟು ಮಾತಾಡಿ. ಅಲ್ಲ ನಾನು ಎಲ್ಲೋ ಸ್ವಲ್ಪ ನಡೆಸಲ್ಲ ಮನೆ ಕುಟುಂಬದವರು ಮೊನ್ನೆ ಸಿಡಿಲು ಬಡಿದು ಮನೆಗೆ ತುಂಬ ಹಾನಿಕರ ಆಗಿದೆ. ಮತ್ತು ಎಲ್ಲ ಫ್ಯಾನು ಟಿವಿ ಮತ್ತು ಇದು ಇನ್ವರ್ಟರ್ ಎಲ್ಲ ಹೋಗಿದೆ. ಅದಕ್ಕೆ ಮತ್ತು ಏನಾದರೂ ಪರಿಹಾರಗಳಾದರೂ ಉಂಟಂತ ಕಂಪ್ಲೇಂಟ್. ಅದು ಎಲೆಕ್ಟ್ರಿಕ್ಕಿಗೆ ಪ್ರಾಬ್ಲಮ್ ಆಗಿದೆ ನಿಮ್ಮದು? ಇಲ್ಲ ಇಲ್ಲ ಎಲ್ಲ ಬಂದಿತ್ತು. ಅಲ್ಲ, ಎಲೆಕ್ಟ್ರಿಕಲ್ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತೇಳಿ? ಇಲ್ಲ ಇಲ್ಲ ಸರಿ ಉಂಟು, ಕರೆಂಟ್ ಎಲ್ಲ ಸರಿ, ಏನು ಎಲ್ಲ ಬಂದ್ ಮಾಡಿತ್ತು. ಟಿ ವಿ ವಸ್ತುಗಳೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಹೇಳಿ? ಹೌದು, ಟಿ ವಿ ಮನೆಗೆ ಆಗಿದೆ. ಮನೆಗೆ ಆಗಿದಾ? ಹೌದು. ನೋಡ, ನಾನು ಬಂದು ಪರಿಶೀಲಿಸ್ತೇನೆ. ಆಯಿತು. ಇವತ್ತಿನ ಗ್ರಾಮಸ್ಥರಿಗೆ ಆಗಮಿಸಿದಂಥ ಒಳ್ಳೆ ಮಾಹಿತಿ ನೀಡಿದ್ದಾರೆ ಹಾಗೂ ಎಲ್ಲ ಇಲಾಖೆಯ ಬಂದು ನಿಮಗೆ ಅವರಿಂದ ಸವಲತ್ತುಗಳನ್ನು ನಿಮ್ಮ ನೀಡಿದ್ದು, ನಿಮ್ಮಲ್ಲಿ ಕೂಡ ಕುತೂಹಲಗಳನ್ನು ಹೇಳಿದ್ವಿ. ನಮ್ಮಲ್ಲಿ ಆದಂಥ ಎಷ್ಟು ಆಗುತ್ತೋ ಅಷ್ಟು ನಿಮಗೆ ಸಲಹೆಗಳನ್ನು ನೀಡಿದ್ವಿ. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಊರಿನ ಎಲ್ಲ ನಾಗರಿಕರಲ್ಲಿ ಕ್ಷಮೆಯನ್ನು ಯಾಚಿಸ್ತೀನಿ. ಇನ್ನು ಮುಂದೆ ಏನಾದರೂ ನಮ್ಮಿಂದ ಅಗತ್ಯ ಸೇವೆಗಳು ಹಾಕಬೇಕಿದ್ರೆ ನಮ್ಮಲ್ಲಿ ಎನಿ ಟೈಮ್ ಬಂದು ನಮ್ಮನ್ನು ಸಂಪರ್ಕಿಸ್ಬೋದು. ನಿಮಗೆ ನಮ್ಮಲ್ಲಿ ಆಗುತ್ತ ಎಷ್ಟು ನಮ್ಮಲ್ಲಿ ಸಹಕಾರ ಆಗುತ್ತೋ ಅಷ್ಟು ನಮ್ಮಲ್ಲಿ ಸಹಕಾರ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೀವಿ. ಅಂತಾಡಿ ಗ್ರಾಮ ಪಂಚಾಯತ್ 2022-23ನೇ ಸಾಲಿನ ಗ್ರಾಮಸಭೆಯು ಮುಕ್ತಾಯ ಹಂತಕ್ಕೆ ಬಂದಿದೆ. ಇಂದಿನ ಗ್ರಾಮಸಭೆಯಲ್ಲಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಭಾಳ ಉತ್ತಮ ಚರ್ಚೆಗಳಾಗಿದ್ದಾವೆ. ಈ ಒಂದು ಗ್ರಾಮಸಭೆಗೆ ಆಗಮಿಸಿ ಇಂದಿನ ಗ್ರಾಮಸಭೆಯಲ್ಲಿ ಉಪಸ್ಥಿತರಿದ್ದಂಥ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಮತಿ ಮೋಹಿನಿ ಇವರಿಗೆ ಸಭೆ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಉಪಾಧ್ಯಕ್ಷರಾದಂಥ ಶ್ರೀ ಸುನೀಲ್ ಕುಮಾರ್ ಇವರಿಗೂ ಕೂಡ ಸಭೆ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇಂದಿನ ಈ ಒಂದು ಗ್ರಾಮಸಭೆಗೆ ಆಗಮಿಸಿದಂಥ ನಮ್ಮ ನೋಡಲ್ ಅಧಿಕಾರಿಯವರಾದಂಥ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಬಂಟ್ವಾಳ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದಂಥ ಶ್ರೀ ತಾರಾನಾಥ್ ಇವ್ರಿಗೂ ಕೂಡ ಸಭೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇಂದು ಅದೇ ಇಂಜಿನಿಯರಿಂಗ್ ಇಲಾಖೆಯ ಮತ್ತು ಹಿರಿಯ ಇಂಜಿನಿಯರ್ಗಳಾದಂಥ ಅಜಿತ್ ಇವರು ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದರು. ಇವರು ಕೂಡ ಸಭೆ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೆ ಕಂದಾಯ ಇಲಾಖೆ ಪರವಾಗಿ ಬಂದಂಥ ಗ್ರಾಮ ಕರ್ಣಿಕರಾದಂಥ ಶ್ರೀ ಅಮೃತಾಂಶ ಇವರಿಗೆ ಸಭೆ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೂ ಕೃಷಿ ಇಲಾಖೆಯ ನಂದನ್ ಇವರು ಕೂಡ ಅಧಿಕಾರಿಗಳು ಹಾಜರಿದ್ದರು. ಇವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೂ ಆರೋಗ್ಯ ಇಲಾಖೆಯಿಂದ ಬಂದಂಥ ಆರೋಗ್ಯ ಮಿತ್ರ ಕಾರ್ಯಕರ್ತರಾದಂಥ ಸೌಮ್ಯ ಮತ್ತು ಉಪ ಆರೋಗ್ಯ ಕೇಂದ್ರಗಳ ಅಧಿಕಾರಿಗಳಾದಂಥ ವೈದ್ಯಾಧಿಕಾರಿಗಳಾದಂಥ ಶಿವಪ್ರಸಾದ್ ಮತ್ತು ಜಾಸ್ಮಿನ್ ಇವರಿಗೂ ಕೂಡ ಸಭೆ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಈ ಒಂದು ಮಾಹಿತಿ, ಸಣ್ಣ ಮಾಹಿತಿ, ಸಾರ್ವಜನಿಕ ಅರ್ಜಿಗಳು ಏನಾದರೂ ಇದ್ದರೆ ದಯವಿಟ್ಟು ಸಭೆ ಮುಗಿದ ನಂತರ ಎಲ್ಲರೂ ಅಧ್ಯಕ್ಷರಲ್ಲಿ ಹೇಳಬೇಕಂತ ವಿನಂತಿ ಮಾಡ್ಕೊಳ್ತೀನಿ. ಅದೇ ರೀತಿಯಲ್ಲಿ ಇಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕರು ಗುಣವತಿಯವರು ಇವರಿಗೆ ಮತ್ತು ತೋಟಗಾರಿಕಾ ಇಲಾಖೆಯ ಪ್ರದೀಪ್ ಡಿಸೋಜ ಮತ್ತು ಪಶುಸಂಗೋಪನಾ ಇಲಾಖೆಯ ಶ್ರೀನಪ್ಪ ಅವರು ಮತ್ತು ಶಿಕ್ಷಣ ಇಲಾಖೆಯ ಅಧಿಕಾರಿಯವರಾದಂಥ ಪ್ರೇಮಲತಾ ಮತ್ತು ಮೆಸ್ಕಾಂನ ಬಂಟ್ವಾಳ ಸೆಕ್ಷನ್ ಅಧಿಕಾರಿಗಳಾದಂಥ ಸಿದ್ದರಾಜು ಮತ್ತು ತಿಲಕ್ ಕುಮಾರ್, ಅರಣ್ಯ ಇಲಾಖೆಯ ಕುಮಾರ್ ಇವರೆಲ್ಲರೂ ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅದೇ ರೀತಿಯಲ್ಲಿ ಇಂದಿನ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಕೂಡ ಉಪಸ್ಥಿತರಿದ್ದರು. ಇವರೆಲ್ಲರಿಗೂ ಕೂಡ ಸಭೆ ಪರವಾಗಿ